ನಮಸ್ಕಾರ ಎವ್ರಿವಾನ್, ನಾನು ಕಿರಣ್ ಕುಮಾರ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್. ಈ ವಿಡಿಯೋನಲ್ಲಿ ನಾವು ಫಸ್ಟ್ ಸೆಮ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬೆಂಗಳೂರು ಯೂನಿವರ್ಸಿಟಿ SCB ಸಿಲೆಬಸ್ ಪ್ರಕಾರ ಒಂದು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಣ. ದಟ್ ಇಸ್ 2025 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಏನಕ್ಕೆ ಅಂದ್ರೆ ವಿತಿನ್ ಫ್ಯೂ ಡೇಸ್ ಯೂನಿವರ್ಸಿಟಿ ಎಕ್ಸಾಮ್ಸ್ ಶುರು ಆಗೋದ್ರಿಂದ ಯಾರೆಲ್ಲ ಲಾಸ್ಟ್ ಮಿನಿಟ್ ರಿವಿಷನ್ ಮಾಡ್ಕೋಬೇಕಾಗಿದೆ ಅನ್ಕೊಂಡಿದ್ದೀರಾ, ನಿಮ್ಮೆಲ್ರಿಗೂ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಸ್ಟಾರ್ಟ್. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಸೆಕ್ಷನ್ ಬಿ, ಬಿಕಾಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಶುರು ಆಗುತ್ತೆ ಸೆಕ್ಷನ್ ಬಿ ಇಂದ. ಅದರಲ್ಲಿ ಎರಡನೇ ಕ್ವಶನ್ ಅನ್ನ ನೋಡ್ಕೊಳ್ಳಿ. ಪ್ರಿಪೇರ್ ಅನ್ ಅನಾಲಿಸಿಸ್ ಟೇಬಲ್ ಅಂಡ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಮಿನಿಮಮ್ ರೆಂಟ್ 20,000 per annum, ರಾಯಲ್ಟಿ ₹2 per ton of ore raised. Short workings are recoverable during the first 3 years of the lease. The output for the first 4 years ಅಂತ ಹೇಳಿ ಇಯರ್ ಅಂಡ್ ಔಟ್ಪುಟ್ ಎರಡು ಕೊಟ್ಟಿದ್ದಾರೆ. ಸೊ ಫಸ್ಟ್ ವಿ ಮಸ್ಟ್ ಕೇರ್ಫುಲಿ ರೀಡ್ ದ ಕ್ವಶನ್ ಅಂಡ್ ಐಡೆಂಟಿಫೈ ದ ಕೀ ಇನ್ಫಾರ್ಮೇಶನ್ಸ್. ಮೊದಲು ಕೀ ಇನ್ಫಾರ್ಮೇಶನ್ಸ್ ಏನೇನು, ಆಲ್ವೇಸ್ ಕೀಪ್ ಐ ಆನ್ ದೀಸ್ ಇನ್ಫಾರ್ಮೇಶನ್ಸ್. ದಟ್ ಇಸ್ ಮಿನಿಮಮ್ ರೆಂಟ್ ಎಷ್ಟಿದೆ, ರಾಯಲ್ಟಿ ಪರ್ ಟನ್ ಎಷ್ಟು, ಅಂಡ್ ಶಾರ್ಟ್ ವರ್ಕಿಂಗ್ ರಿಕವರಬಲ್ ಎಷ್ಟು ವರ್ಷದೊಳಗಡೆ ಮಾಡ್ಕೋಬಹುದು ಅಂತ. ಬಿಕಾಸ್ ಸಮ್ಟೈಮ್ಸ್ ಫಸ್ಟ್ 3 years, ಫಸ್ಟ್ 4 years, ಫಸ್ಟ್ 5 years ಆ ತರ ಕೊಟ್ಟಿರ್ತಾರೆ, ಅಂಡ್ ಅದರಲ್ಲಿ ಸಬ್ಸಿಕ್ವೆಂಟ್ ಇಯರ್ಸ್ ಅಂತ ಇರುತ್ತೆ. ಸೊ ಈ ತರದೆಲ್ಲ ಇನ್ಫಾರ್ಮೇಶನ್ ಬಗ್ಗೆ ಫಸ್ಟ್ ಗಮನ ಇರಬೇಕು. ಸೊ ಆಫ್ಟರ್ ರೀಡಿಂಗ್ ದ ಕ್ವಶನ್ ಕೇರ್ಫುಲಿ ಅಂಡ್ ಐಡೆಂಟಿಫೈಂಗ್ ದ ಗಿವನ್ ಇನ್ಫಾರ್ಮೇಶನ್, ಈ ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ಒಂದು ಅನಾಲಿಸಿಸ್ ಟೇಬಲ್ ಕಾಲಮ್ಸ್ ಅನ್ನ ಹಾಕೋಬೇಕು. ಫಸ್ಟ್ ಆಫ್ ಆಲ್, ವಾಟ್ ಇಸ್ ದಿಸ್ ಅನಾಲಿಸಿಸ್ ಟೇಬಲ್, ಅಥವಾ ನಮ್ಗೆ ಏನಕ್ಕೆ ಅನಾಲಿಸಿಸ್ ಟೇಬಲ್ ಬೇಕು ಅಂದ್ರೆ ಹೌ ಮಚ್ ರಾಯಲ್ಟಿ ವಿ ಆರ್ ಸಪೋಸ್ ಟು ಪೇ ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೆ, ಅಂಡ್ ಹೌ ಮಚ್ ಶಾರ್ಟ್ ವರ್ಕಿಂಗ್ ಇಸ್ ದೇರ್, ಹೌ ಮಚ್ ಶಾರ್ಟ್ ವರ್ಕಿಂಗ್ ಇಸ್ ಬಿನ್ ರಿಕವರ್ಡ್. ಈ ಎಲ್ಲಾ ಇನ್ಫಾರ್ಮೇಶನ್ ನಮಗೆ ಸಿಗೋದೇ ಈ ಒಂದು ಅನಾಲಿಸಿಸ್ ಟೇಬಲ್ ಅಲ್ಲಿ. ಈ ಅನಾಲಿಸಿಸ್ ಟೇಬಲ್ ಅಲ್ಲಿ ದೇರ್ ಆರ್ ಇನ್ ಟೋಟಲ್ 8 ಕಾಲಮ್ಸ್ ಇದಾವೆ. ನೆನ್ಪಿಟ್ಕೊಳ್ಳೋದು ವೆರಿ ಸಿಂಪಲ್. ಫಸ್ಟ್ 4 ಕಾಲಮ್ಸ್ ಅನ್ನು ಮಾತ್ರ ನೋಡಿ, ದಟ್ ಇಸ್ ಇಯರ್, ಔಟ್ಪುಟ್, ರಾಯಲ್ಟಿ, ಮಿನಿಮಮ್ ರೆಂಟ್. ಈ 4 ಇನ್ಫಾರ್ಮೇಶನ್ ನಿಮಗೆ ಕ್ವಶನ್ ಅಲ್ಲೇ ಸಿಗ್ಬಿಡುತ್ತೆ. And then next 3 columns is related to short working. That is short working recoverable, short working irrecoverable. Last column is about amount to be paid to landlord. Landlord ಗೆ ಎಷ್ಟು ದುಡ್ಡು ಕೊಡ್ತಾ ಇದೀವಿ ಅಂತ. So first thing, year ಅನ್ನ ಬರ್ಕೊಳ್ಳಿ. That is 2020, 2021, 22 and 23. ಈಗ output, that is 2,000, 5,000, 15,000 and then 20,000. Now you are supposed to calculate royalty. Question ಅಲ್ಲಿ per ton value ಕೊಟ್ಟಿರ್ತಾರೆ. So output into royalty rate ಅನ್ನ ಮಾಡಬೇಕಾಗುತ್ತೆ. That is 2,000 into 2 rupees. That is 4,000, 10,000, 30,000 and then 40,000. Done. Next to minimum rent. For all the years, minimum rent is same. That is 20,000 rupees ಅಂತ. Done. ಈಗ ಒಂದೊಂದೇ ಇಯರ್ ಅಲ್ಲಿ ಸಾಲ್ವ್ ಮಾಡ್ಕೊಳ್ತಾ ಹೋಗಿ ಶಾರ್ಟ್ ವರ್ಕಿಂಗ್ ಅನ್ನ. ಫಸ್ಟ್ ಇಯರ್ ಅಲ್ಲಿ ಶಾರ್ಟ್ ವರ್ಕಿಂಗ್ ನೋಡಿ. ಹೆಂಗೆ ಸರ್, ವಾಟ್ ಇಸ್ ಮೀನ್ ಬೈ ಶಾರ್ಟ್ ವರ್ಕಿಂಗ್ ಅಂತ ಕೇಳಿದ್ರೆ, ಶಾರ್ಟ್ ವರ್ಕಿಂಗ್ ಇಸ್ ಎ ಡಿಫರೆನ್ಸ್ ಅಮೌಂಟ್. ಯಾವ್ದ್ರ ನಡುವೆ ಡಿಫರೆನ್ಸ್, ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ನಡುವಿನ ಡಿಫರೆನ್ಸ್ ಅನ್ನು ನಾವು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. So whenever there is royalty which is less than minimum rent, ಅದನ್ನ ನಾವು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಮಿನಿಮಮ್ ರೆಂಟ್ಗಿನ್ನ ರಾಯಲ್ಟಿ ಯಾವತ್ತಾದ್ರೂ ಕಮ್ಮಿ ಇತ್ತು ಅಂದ್ರೆ ಅವಾಗ ನಮಗೆ ಶಾರ್ಟ್ ವರ್ಕಿಂಗ್ ಅರೈಸ್ ಆಗುತ್ತೆ. ಶಾರ್ಟ್ ವರ್ಕಿಂಗ್ ಇಸ್ ಎ ಲಾಸ್ ಟು ಹೋಮ್, ಲಾಸ್ ಟು ಟೆನೆಂಟ್. ವಿತ್ ನೋ ಅದರ್ ಆಪ್ಷನ್, ಟೆನೆಂಟ್ ಆ ಶಾರ್ಟ್ ವರ್ಕಿಂಗ್ ಅನ್ನ ಅಥವಾ ಆ ದುಡ್ಡು ಲಾಸ್ ಆದ್ರೂ ಆ ದುಡ್ಡನ್ನ ಲ್ಯಾಂಡ್ ಲಾರ್ಡ್ ಕೊಡ್ಬೇಕಾಗುತ್ತೆ. ಸೊ ಫಸ್ಟ್ ಇಯರ್ ಅಲ್ಲಿ ಮಿನಿಮಮ್ ರೆಂಟ್, ದ ಗ್ಯಾರಂಟಿಡ್ ಅಮೌಂಟ್, ಮಿನಿಮಮ್ ಇಷ್ಟಾದ್ರೂ ಲ್ಯಾಂಡ್ ಲಾರ್ಡ್ ಕೊಡ್ಲೇಬೇಕು ಅಂತ. ಸೊ ವೆನ್ ರಾಯಲ್ಟಿ ಇಸ್ 4,000, ನಾವು ಪ್ರೊಡ್ಯೂಸ್ ಮಾಡಿರೋ ಅಂತ ಟನ್ಸ್ ನ ಬೆಲೆ 4,000, ಆದ್ರೆ ಮಿನಿಮಮ್ ರೆಂಟ್ ನಾವು ಕೊಡ್ಬೇಕಾಗಿರೋದು 20,000. ಸೊ ಇನ್ನ ಎಷ್ಟು ಎಕ್ಸ್ಟ್ರಾ ಕೈಯಿಂದ ಹಾಕ್ಬೇಕು, ದಟ್ ಇಸ್ 16,000 rupees. ಫಸ್ಟ್ ಇಯರ್ ಅಲ್ಲೇ ರಿಕವರ್ ಮಾಡ್ಕೊಳಕ್ಕಾಗಲ್ಲ, ಇರ್ರಿಕವರಬಲ್ ಕಾಲಮ್ ಅಲ್ಲೂ ಏನೋ ಬರೆಯಂಗಿಲ್ಲ. ಸೊ ಅಮೌಂಟ್ ಟು ಬಿ ಪೇಡ್ ಟು ಲ್ಯಾಂಡ್ ಲಾರ್ಡ್, ದಟ್ ಇಸ್ 4,000 and 16,000, ಇನ್ ಟೋಟಲ್ 20,000 ಬರ್ದ್ರಿ. ಸೆಕೆಂಡ್ ಇಯರ್ ನೋಡಿ, ಸೆಕೆಂಡ್ ಇಯರ್ ರಾಯಲ್ಟಿ ಎಷ್ಟು, 10,000 ಇದೆ. ಮಿನಿಮಮ್ ರೆಂಟ್ ವಿ ಆರ್ ಸಪೋಸ್ ಟು ಪೇ 20,000. ಸೊ ಇನ್ನ ಎಷ್ಟು ಎಕ್ಸ್ಟ್ರಾ ಕೊಡಬೇಕು ಕೈಯಿಂದ, ದಟ್ ಇಸ್ 10,000 ಶಾರ್ಟ್ ವರ್ಕಿಂಗ್, 20,000 ಟು ದ ಲ್ಯಾಂಡ್ ಲಾರ್ಡ್. ಥರ್ಡ್ ಇಯರ್ ನೋಡಿದ್ರೆ, ಸೊ ದರ್ ಇಸ್ 30,000 ರಾಯಲ್ಟಿ ನಮ್ಮ ಹತ್ರ ಇರೋದು. ಥರ್ಡ್ ಇಯರ್ ಅಲ್ಲಿ 30,000 ಇದೆ ಅಂಡ್ ಮಿನಿಮಮ್ ರೆಂಟ್ ಇಸ್ 20,000. ಇವಾಗ ಒಂದು ಇನ್ಫಾರ್ಮೇಶನ್ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದು, ದ ಟೆನೆಂಟ್ ಹ್ಯಾಸ್ ಅ ರೈಟ್ ಟು ರಿಕವರ್ ದ ಅಮೌಂಟ್. ಯಾವಾಗ, ವಿತಿನ್ ಫಸ್ಟ್ 3 years. ಈ ಇನ್ಫಾರ್ಮೇಶನ್ ಕ್ವಶನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ರು ಅಲ್ವಾ. ವಿತಿನ್ ಫಸ್ಟ್ 3 years ಟೆನೆಂಟ್ ಕ್ಯಾನ್ ರಿಕವರ್ ಇಸ್ ಶಾರ್ಟ್ ವರ್ಕಿಂಗ್. ಈಗ ರಿಕವರ್ ಮಾಡ್ಕೊಳಕ್ಕಾಗತ್ತಾ, ಆಗತ್ತೆ. ಎಷ್ಟು ರಿಕವರ್ ಮಾಡ್ಕೊಳಕ್ಕಾಗತ್ತೆ ನೋಡಿ,
ಫಸ್ಟ್ 3 years ಅಂದ್ರೆ 1 2 3 ಥರ್ಡ್ ಇಯರ್ ಅಲ್ವಾ. ಸೊ ಈ ಫಸ್ಟ್ 3 years ಅಲ್ಲೇ ಅವನು ಶಾರ್ಟ್ ವರ್ಕಿಂಗ್ ಅನ್ನ ರಿಕವರ್ ಮಾಡ್ಕೊಬೇಕು. ಶಾರ್ಟ್ ವರ್ಕಿಂಗ್ ರಿಕವರ್ ಮಾಡ್ಕೋಬೇಕಾದ್ರೆ ಅವನ ಹತ್ರ ರಾಯಲ್ಟಿ ಎಕ್ಸೆಸ್ ಅಲ್ಲಿ ಇರಬೇಕು. ಎಷ್ಟು ಎಕ್ಸೆಸ್ ಅಲ್ಲಿ ಇದೆ? 10,000 ಎಕ್ಸೆಸ್ ಅಲ್ಲಿ ಇದೆ. ಸೊ ನಾವೇನ್ ಮಾಡೋಣ, ಆ 10,000 ನ ಮಾತ್ರ ರಿಕವರ್ ಮಾಡ್ಕೊಳ್ಳೋಣ. ಸೊ 16 + 10 26,000 ಅಲ್ಲಿ 10,000 ನ ರಿಕವರ್ ಮಾಡಿದ್ವಿ. ಇನ್ನ ಮಿಕ್ಕಿರೋದೆಷ್ಟು? 16,000. ಆ 16,000 ಇವಾಗ ರಿಕವರಿ ಮಾಡ್ಬೋದಾ? ಆಗಲ್ಲ. ಏನಕ್ಕೆ? ರಿಕವರಬಲ್ ಮಾಡುವಂತ ಡ್ಯೂರೇಷನ್ ಇಸ್ ಓನ್ಲಿ ಫಸ್ಟ್ 3 years. ನಾನು ಅವಾಗಲೇ ಹೇಳಿದೆ 1 2 3 ವಿತ್ ಇನ್ ದಿಸ್ 3 years ಓನ್ಲಿ ವಿ ಆರ್ ಸಪೋಸ್ ಟು ರಿಕವರ್ ದ ಅಮೌಂಟ್. ಆಗ್ಲಿಲ್ಲ ಅಂದ್ರೆ ವಾಟ್ ಎವರ್ ಇರ್ರಿಕವರಬಲ್ ಅದನ್ನ ಇರ್ರಿಕವರಬಲ್ ಕಾಲಮ್ ಅಲ್ಲಿ ಹಾಕ್ತಿವಿ 16,000. ಈಗ ಹಾಗಾದ್ರೆ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಡಬೇಕು? ದ ಸೇಮ್ ಅಮೌಂಟ್, ದಟ್ ಇಸ್ 20,000. ನೆಕ್ಸ್ಟ್ ಇಯರ್, ಫೋರ್ತ್ ಇಯರ್. ಸೊ ಫೋರ್ತ್ ಇಯರ್ ಅಲ್ಲಿ ದ ರಾಯಲ್ಟಿ ಇಸ್ 40,000, ಮಿನಿಮಮ್ ರೆಂಟ್ ಇಸ್ 20,000. ಈ ವರ್ಷ ನಮ್ಗೆ ಯಾವುದೇ ರೀತಿ ಲಾಸ್ ಆಗಿಲ್ಲ ಅಥವಾ ಪ್ರೀವಿಯಸ್ ಇಯರ್ ರಿಕವರಬಲ್ ಅಮೌಂಟ್ ಯಾವುದು ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀವಿ, ಆಲ್ ದಿಸ್ ಕಂಪ್ಲೀಟ್ 40,000 rupees ಏನಿದೆ ಅದನ್ನ ಲ್ಯಾಂಡ್ ಲಾರ್ಡ್ ಕೊಟ್ಬಿಡ್ತೀವಿ. ನೀವು ನೆನಪಲ್ಲಿ ಇಟ್ಕೊಬೇಕಾಗಿರೋ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ವೆನ್ ಎವರ್ ದೆರ್ ಇಸ್ ರಾಯಲ್ಟಿ ಮೋರ್ ದ್ಯಾನ್ ಮಿನಿಮಮ್ ರೆಂಟ್, ಅಷ್ಟು ಅಮೌಂಟ್ ಅನ್ನ ಲ್ಯಾಂಡ್ ಲಾರ್ಡ್ ಕೊಡ್ತೀವಿ. ಪ್ರೊವೈಡೆಡ್ ಇನ್ ಎನಿ ಇಯರ್ ಶಾರ್ಟ್ ವರ್ಕಿಂಗ್ ಆದಾಗ ಆ ಶಾರ್ಟ್ ವರ್ಕಿಂಗ್ ನ ರಿಕವರ್ ಮಾಡ್ಕೋಬಹುದಾದಂತ ಡ್ಯೂರೇಷನ್ ಅಲ್ಲಿ ರಿಕವರ್ ಮಾಡ್ಕೋಬೇಕು. ಇನ್ ಕೇಸ್ ಆಗಿಲ್ಲ ಅಂದ್ರೆ ದಟ್ ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಇರ್ರಿಕವರಬಲ್ ಕಾಲಮ್. ಇಷ್ಟು ಮಾಡಿದ್ರೆ ಹಾಫ್ ಆಫ್ ದ ಮಾರ್ಕ್ಸ್ ನಿಮಗೆ ಈ ಅನಾಲಿಸಿಸ್ ಟೇಬಲ್ ಅಲ್ಲೇ ಬಂದ್ಬಿಡುತ್ತೆ. ಓಕೆ, ಆಫ್ಟರ್ ಪ್ರಿಪೇರಿಂಗ್ ಟೇಬಲ್ ಆಫ್ ಅನಾಲಿಸಿಸ್ ನೆಕ್ಸ್ಟ್ ಏನ್ ಮಾಡಕ್ ಹೇಳಿದ್ದಾರೆ ಅಂದ್ರೆ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಶಾರ್ಟ್ ವರ್ಕಿಂಗ್ ಇಸ್ ಜಸ್ಟ್ ಅನದರ್ ಲೆಡ್ಜರ್ ಅಕೌಂಟ್. ಫಾರ್ಮ್ಯಾಟ್ ಹಾಕೊಳ್ಳಿ, ಟಿ ಶೇಪ್ ಅಕೌಂಟ್ ಫಾರ್ಮ್ಯಾಟ್. ಇದನ್ನ ಮಾಡೋದಕ್ಕಿಂತ ಮುಂಚೆ ಯು ಹ್ಯಾವ್ ಟು ಬಿ ವೆರಿ ಶ್ಯೂರ್ ಅಬೌಟ್ ವಾಟ್ ಆರ್ ದೇರ್ ಇನ್ ದ 3 columns ಆಫ್ ಶಾರ್ಟ್ ವರ್ಕಿಂಗ್. ಯಾವ್ದು ಏನೇನು ಅಮೌಂಟ್ ಇದೆ ಅಂತ. ಬಿಕಾಸ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು ಫಾರ್ ಓನ್ಲಿ ದೋಸ್ ಇಯರ್ಸ್ ವಿಚ್ ಹ್ಯಾಡ್ ಶಾರ್ಟ್ ವರ್ಕಿಂಗ್. ಎಲ್ಲಾ ವರ್ಷಕ್ಕೂ ಶಾರ್ಟ್ ವರ್ಕಿಂಗ್ ಅಮೌಂಟ್ ನ ಅಥವಾ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡೋದಿಲ್ಲ ನಾವು. ಗೆಟಿಂಗ್ ಮೈ ಪಾಯಿಂಟ್? ಸೊ ಆನ್ ದ ಡೆಬಿಟ್ ಸೈಡ್, ಯೂಶಲಿ ಸ್ಟೂಡೆಂಟ್ಸ್ ಗೆಟ್ ಕನ್ಫ್ಯೂಸ್ಡ್. ಡೆಬಿಟ್ ಸೈಡ್ ಅಲ್ಲಿ ಏನ್ ಹಾಕ್ಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಹಾಕ್ಬೇಕು ಅಂತ. ಒಂದ್ ಸಿಂಪಲ್ ಲಾಜಿಕ್ ಇದೆ. ವೆನ್ ದೇರ್ ಇಸ್ ಶಾರ್ಟ್ ವರ್ಕಿಂಗ್, ಡೆಬಿಟ್ ಅಲ್ಲಿ ಹಾಕಿ. ವೆನ್ ದೇರ್ ಇಸ್ ಶಾರ್ಟ್ ವರ್ಕಿಂಗ್ ರಿಕವರಬಲ್, ಇರ್ರಿಕವರಬಲ್, ಕ್ರೆಡಿಟ್ ಸೈಡ್ ಅಲ್ಲಿ ಹಾಕಿ ಅಷ್ಟೇ. ಸೊ ಲೆಟ್ ಸ್ಟಾರ್ಟ್. ಆನ್ ದ ಇಯರ್ 2020 ದೇರ್ ವಾಸ್ ಅ ಶಾರ್ಟ್ ವರ್ಕಿಂಗ್ ಅಲ್ವಾ. ಎಷ್ಟಿತ್ತು ಅಮೌಂಟ್? 16,000 rupees ಇತ್ತು. 16,000 rupees ಶಾರ್ಟ್ ವರ್ಕಿಂಗ್ ಅಮೌಂಟ್ ಡೆಬಿಟ್ ಸೈಡ್ ಅಲ್ಲಿ ಹಾಕಿ. ಏನಂತ ಬರೀಬೇಕು? ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದೇನಕ್ಕೆ? ಮಿನಿಮಮ್ ರೆಂಟ್ ಜಾಸ್ತಿ ಇದ್ದಿದ್ರಿಂದ ಅಲ್ವಾ. ಸೊ ಅದೇ ಬರೀ ಟು ಮಿನಿಮಮ್ ರೆಂಟ್ ಅಕೌಂಟ್ 16,000. ಅಂಡ್ ದೆನ್ ಆನ್ ದ ನೆಕ್ಸ್ಟ್ ಸೈಡ್, ದಟ್ ಇಸ್ ಕ್ರೆಡಿಟ್ ಸೈಡ್ ಅಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡಿ. ಏನಂತ ಬ್ಯಾಲೆನ್ಸ್ ಮಾಡ್ತೀರಾ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಈ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ. ದಟ್ ಈಸ್ ಆನ್ 2021 ಟು ಬ್ಯಾಲೆನ್ಸ್ brought down. How much? 16,000. So 2021 ಅಲ್ಲಿ ಅಗೇನ್ ಶಾರ್ಟ್ ವರ್ಕಿಂಗ್ ಇತ್ತು. ಎಷ್ಟಿತ್ತು? 10,000 ಇತ್ತು. ಏನಂತ ಬರೀತೀವಿ ಅದಕ್ಕೆ? ಟು ಮಿನಿಮಮ್ ರೆಂಟ್ ಅಕೌಂಟ್. ನಾವು ಟೋಟಲ್ ಮಾಡಿ ಬ್ಯಾಲೆನ್ಸ್ ಅನ್ನ ನೆಕ್ಸ್ಟ್ ಸೈಡ್ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ. ದಟ್ ಇಸ್ 26,000 26,000 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಸೊ ಈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ? ದಟ್ ಈಸ್ ಆನ್ 2022 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 26,000. ಅಗೇನ್ ಮತ್ತೆ ಅನಾಲಿಸಿಸ್ ಟೇಬಲ್ ಅಲ್ಲಿ ನೋಡಿ, 2022ಗೆ ಮತ್ತೆ ಏನಾದ್ರು ಶಾರ್ಟ್ ವರ್ಕಿಂಗ್ ಇತ್ತಾ? ಇಲ್ಲ. ಬದಲಿಗೆ ಏನಿತ್ತು? ಶಾರ್ಟ್ ವರ್ಕಿಂಗ್ ರಿಕವರಬಲ್ ಇತ್ತು. ಆಲ್ರೆಡಿ ನಾನು ಹೇಳಿದ್ದೀನಿ, ರಿಕವರಬಲ್ ಇರ್ರಿಕವರಬಲ್ ಇತ್ತು ಅಂದ್ರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ತೀವಿ. ಸೊ ಆನ್ 2022 ಬೈ ರಿಕವರಬಲ್ ಇತ್ತು ಅಂದ್ರೆ ಅದನ್ನ ರಾಯಲ್ಟಿ ಅಕೌಂಟ್ ಹೇಳಿ ಬರಿತೀವಿ. ಸೊ ಎಷ್ಟು ರಿಕವರಬಲ್ ಆಗಿತ್ತು? ದಟ್ ಇಸ್ 10,000. ಅಗೇನ್ ದೇರ್ ವಾಸ್ ಅ ಇರ್ರಿಕವರಬಲ್ ಆಲ್ಸೋ. ಅದನ್ನ ಏನಂತ ತೋರಿಸ್ತೀವಿ? ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತೋರಿಸ್ತೀವಿ. P&L ಅಕೌಂಟ್ ಎಷ್ಟು ರಿಕವರಬಲ್ ಆಯ್ತು? 16,000. ನಾವು ಬ್ಯಾಲೆನ್ಸ್ ಮಾಡಿ. ಸೊ 26,000 26,000. ಸೊ ಎರಡು ಕಡೆ ಬ್ಯಾಲೆನ್ಸ್ ಆಯ್ತು ಅಂದ್ರೆ
ಯು ಆರ್ ಡನ್. ಸಿ ಶಾರ್ಟ್ ವರ್ಕಿಂಗ್ ನಾನು ಮುಂಚೆನೆ ಹೇಳಿದೆ, ಶಾರ್ಟ್ ವರ್ಕಿಂಗ್ ಇಸ್ ಪ್ರಿಪೇರ್ಡ್ ಫಾರ್ ಓನ್ಲಿ ದೋಸ್ ಇಯರ್ಸ್ ವಿಚ್ ಹ್ಯಾಡ್ ಶಾರ್ಟ್ ವರ್ಕಿಂಗ್. ನೆಕ್ಸ್ಟ್ ಇಯರ್ಗೆ ಶಾರ್ಟ್ ವರ್ಕಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ, ಬಿಕಾಸ್ ದೇರ್ ವಾಸ್ ನೋ ಶಾರ್ಟ್ ವರ್ಕಿಂಗ್. ಅರ್ಥ ಆಯ್ತಲ್ವಾ? ಇಷ್ಟು ಮಾಡಿದ್ರೆ 8 marks is guaranteed. Thank you.